ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಟೆಡಿ ಬೇರ್ ಇವನ್ ಯಾಕೆ ಗೌತಮ್ ಜೊತೆ ಬರ್ತಾ ಇದ್ದಾನೆ? ನಮಸ್ತೆ 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 ಮಾ. ನಾ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಓಹ್ ನಮಸ್ತೆ 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 ಮಾ. ನಮಸ್ತೆ. ಏನ್ ತಗೊಂತೀರಿ? ಏನು ಮೇಡಮ್, ಎಲ್ಲ ಮುಗಿಸ್ಕೊಂಡು ಬಂದೆ. ವಾಟ್ ನಾನ್ ಸೆನ್ಸ್! ಇವನು ಬರ್ತಿದ್ದಾಗೆ ಮನೆ ವಾತಾವರಣನೇ ಚೇಂಜ್ ಆಗೋಯ್ತಲ್ಲ. ಮನೆ ಯಜಮಾನ ನಾನಾ ಇವನು ಮನೆ ಬಿಟ್ಟೋಗಿ ಇಷ್ಟು ವರ್ಷ ಆದರೂ ಈ ಮನೆ ಮೇಲೆ ಇವನ ಪ್ರಭಾವ ಮಾತ್ರ ಕಡಿಮೆ ಆಗಿಲ್ಲ. ನಿಮ್ಮನ್ನೆಲ್ಲ ನೋಡಿ ಮಾತಾಡ್ಸಿದ್ನಲ್ಲ, ನನಗೆ ಏನು ಬೇಕು ಬೇಡ ಎಲ್ಲ ಕೇಳಿದ್ರಲ್ಲ, ನನಗೆ ಅಷ್ಟೇ ಸಂತೋಷ. ನೀವು ಕೆಲಸ ನೋಡ್ಕೊಳ್ಳಿ ಮಾ, ಹೋಗಿ. ಬ್ರೋ, ಇಟ್ಸ್ ಓಕೆ, ವೆಲ್ಕಮ್. ಆ್ಯಂಡ್ ನನಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ? ಅಲ್ಲ ಬ್ರೋ, ನೀನು ಮನೆ ಬಿಟ್ಟೋಗಿ ಇಷ್ಟು ವರ್ಷ ಆದ್ರೂ ಈ ನಮ್ಮ ಮನೆ ಕೆಲಸದವರು ಅವ್ರಗಳಿಗೆ ನಿನ್ನ ಮೇಲಿರೋ ಗೌರವ, ಪ್ರೀತಿ, ಅಭಿಮಾನ ಚೂರು ಕಡಿಮೆ ಆಗಿಲ್ಲ. ಇಟ್ಸ್ ಸರ್ಪ್ರೈಸಿಂಗ್. ಆ್ಯಂಡ್ ನನಗೆ ಜಾಸ್ತಿ ತಲೆಯಲ್ಲಿ ಕೊರಿತಾ ಇರೋದು ಏನು ಅಂತ ಅಂದರೆ, ನೀನು ಮನೆ ಬಿಟ್ಟು ಹೋದ ಮೇಲೂ ಇವ್ರುಗಳನ್ನ ಕೆಲಸದಿಂದ ತೆಗಿದೇನೆ ನನ್ನ ಜೊತೆನೇ ಇಟ್ಕೊಂಡು ಈ ಮನೇಲೇ ಇರಿಸ್ಕೊಂಡು ಇವ್ರುಗಳಿಗೆ ಹೊಟ್ಟೆಗೆ, ಬಟ್ಟೆಗೆ, ಇವ್ರ ಫ್ಯಾಮಿಲಿ ಖರ್ಚಿಗೆ ತಿಂಗಳ ಸಂಬಳ ಕೊಡ್ತಾ ಇರೋದು ನಾನು, ಈ ಮನೆ ಯಜಮಾನ. ನನ್ನನ್ನು ಯಾವತ್ತೂ ಇವ್ರುಗಳು ಒಂದಿನ ಈ ರೀತಿ ಟ್ರೀಟೇ ಮಾಡಲಿಲ್ವಲ್ಲ, ಅದು ನನ್ನ ತಲೆಯಲ್ಲಿ ಕೊರಿತಾ ಇದೆ. ಬರೀ ಮನೆಗೆ ಯಜಮಾನ ಆದ್ರೆ ಸಾಲದು, ಒಬ್ಬ ಮನುಷ್ಯನಿಗೆ ಒಂದು ವ್ಯಾಲ್ಯೂಸ್ ಅಂತ ಇರುತ್ತೆ, ಅದಕ್ಕೆ ಯಜಮಾನ ಆಗಬೇಕು. ಈ ಪ್ರೀತಿ, ಆದರ, ಗೌರವ ಎಲ್ಲ ಕಮಾಂಡ್ ಮಾಡಬೇಕು, ಡಿಮ್ಯಾಂಡ್ ಮಾಡೋದಲ್ಲ. ನಮ್ಮ ವ್ಯಕ್ತಿತ್ವನ ನೋಡಿ ಇನ್ನೊಬ್ರಿಗೆ ಅದನ್ನು ಕೊಡಬೇಕು ಅಂತ ಅನ್ನಿಸ್ಬೇಕು, ಹೆದರ್ಸಿ ಬದರಿಸಿ ಕಿತ್ಕೊಳ್ಳೋದಲ್ಲ. ನೀನು ನಿನ್ನ ವ್ಯಕ್ತಿತ್ವ ಬದಲಾಗಿಲ್ಲ ಅಂದಮೇಲೆ ಇದನ್ನೆಲ್ಲ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಏನು ಮಾಡಲಿ ಬ್ರೋ, ಇಬ್ಬರು ಒಂದೇ ತಂದೆ ಮಕ್ಕಳಾದ್ರೂ ನೀನು ಗೌತಮ್ ದಿವಾನೆ, ನಾನು ಕಡೆವರೆಗೂ ಜಯದೇವ್ ದಿವಾನೆ. ಅದಾಗಿರಲಿ, ಕಾಲ್ ಮಾಡಿದ್ದೆ ಸಿಗಬೇಕು, ಮಾತಾಡಬೇಕು ಅಂತ. ಏನು ವಿಷಯ? ನಿಮ್ಮನ್ನೆಲ್ಲ ಬಿಟ್ಟು ಇಷ್ಟು ವರ್ಷ ಆದರೂ ನೀನಿನ್ನೂ ಬದಲಾಗಿಲ್ಲ ಅನ್ನೋ ಸೂಚನೆ ಸಿಕ್ತು, ಅದಕ್ಕೆ ನಿನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್, ಬಟ್ ಯಾಕೆ? ಇವನು ನನ್ನ ಮಗ ಅಂತ ಗೊತ್ತಿಲ್ವಾ? ನನ್ನ ದೃಷ್ಟಿಲಿ ನೀನೇನು ಅಂತ ಅವನಿಗೆ ನಾನು ಪರಿಚಯ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಕರ್ಕೊಂಬಂದೆ. ಮಗ ಅಂತ ತುಂಬ ಚೆನ್ನಾಗಿ ಗೊತ್ತು, ಅದ್ರಲ್ಲಿ ಡೌಟೇ ಇಲ್ಲ. ಆದರೆ ಅವನಿದ್ದಿದ್ದು ಅಮ್ಮನ ಜೊತೆಗಲ್ವಾ? ಈಗ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಜೊತೆಗಿದ್ದೀವಿ.
ನಾನು ಭೂಮಿಕಾ ಒಂದಾದ ದಿನಾನೇ ಬಂದು ನಿನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಯಾಕೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ತೀರಾ ಬೇಡ ಅಂತ ಭೂಮಿಕಾ ತಡೆದ್ರು? ಹೇಳಿ, ಏನು ನಿನ್ನ ಪ್ರಾಬ್ಲಮ್ಮು? ಡಾಕ್ಟರ್ ರೆಫರೆನ್ಸ್ ಏನಾದರೂ ಬೇಕಿತ್ತ? ಡಾಕ್ಟರ್ ರೆಫರೆನ್ಸ್ ತಗೊಳ್ಳೋದಕ್ಕೆ ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ ನಾನು. ಫಿಸಿಕಲಿ ನನಗೂ ಏನು ಕಾಣಿಸ್ತಾ ಇಲ್ಲ, ಬಟ್ ಮೆಂಟಲ್ ಬ್ಯಾಲೆನ್ಸ್ ತಪ್ಪೋಗಿದೆ ಅಂತ ಅನ್ನಿಸ್ತಾ ಇದೆ. ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ವಿವೇಚನೆ ಇಲ್ವಾ ನಿನಗೆ? ನನ್ನ ಮಗನ್ನ ಕಿಡ್ನ್ಯಾಪ್ ಮಾಡಿ ಭೂಮಿಕಾನ ಮಲ್ಲಿನ ಇಲ್ಲಿ ಕರೆಸ್ಕೊಂಡು ಏನಂತ ಹೇಳ್ದೆ ನೀನು? ಏನು ಹೇಳಿದ್ದೀನಿ? ಸ್ವಲ್ಪ ಕುಡಿಯೋದನ್ನು ಕಡಿಮೆ ಮಾಡು, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಆನೆನ ಬೇಟೆ ಆಡೋದು ಬಹಳ ಕಷ್ಟ, ಬಟ್ ಆನೆ ಮರಿನ ಸುಲಭವಾಗಿ ಬೇಟೆ ಆಡ್ಬೋದು ಅಂತ ಧಮಕಿ ಹಾಕದಿತ್ತಲ್ಲ. ಬೇಟೆನೇ ಬೇಟೆಗಾರನ ಹುಡ್ಕೊಂಬಂದಿದೆ. ಅದೇನು ಬೇಟೆ ಆಡ್ತೀವಿ ಆಡೋದು. ನನ್ನ ಮಗ ನೋಡಿ ಸಂತೋಷ ಪಡ್ಲಿ. ಬೇಡ ಜೈ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ನಾನು ನಿನ್ನ ಹತ್ರ ಕೇಳ್ಕೊತಾ ಇಲ್ಲ, ವಾರ್ನ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದ ಇದ್ದೀನಿ ಅಂದರೆ ಅದು ನನ್ನ ವೀಕ್ನೆಸ್ ಅನ್ಕೋಬೇಡ, ಅದು ನನ್ನ ಒಳ್ಳೆತನ. ನನ್ನ ಒಳ್ಳೆತನನ ಸಾಯಿಸ್ಬೇಡ. ನಿನ್ನ ಭಾಷೆನಲ್ಲಿ ನಿನಗೆ ಉತ್ತರ ಕೊಡೋಕ್ಕೆ ನನಗೂ ಬರುತ್ತೆ. ನಮ್ಮ ಪಾಡಿಗೆ ನಾವಿರ್ತೀವಿ, ನಿನ್ನ ಪಾಡಿಗೆ ನೀನು ಇದ್ಬಿಡು. ಇಷ್ಟು ವರ್ಷ ನನ್ನ ಪಾಡಿಗೆ ನಾನಿದ್ದೆ, ಆದರೆ ನಿಮ್ಗಳ ವಿಷಯಕ್ಕೆ ನಾನು ಮತ್ತೆ ಬರೋ ಹಾಗೆ ಮಾಡಿದ್ದು ಯಾರು ಗೊತ್ತಾ? ನೀನೇ. ಏಕೆ ಮರ್ತೋಯ್ತಾ? ಅವತ್ತು ಇದೇ ಜಾಗದಲ್ಲಿ ಪೇಪರ್ಸ್ ಮೇಲೆ ಸೈನ್ ಹಾಕಿ ದಾನಶೂರ ಕರ್ಣ ಥರ ಎಸ್ಬಿಟ್ಟು ಹೋದೆ ಗೊತ್ತಾ? ಅವತ್ತು ನಿನಗೆ ಗೊತ್ತಿರಲಿಲ್ವಾ ಪೇಪರ್ಸ್ ಮೇಲೆ ಬರೀ ನೀನೊಬ್ಬನ ಸೈನ್ ಮಾತ್ರ ಸಾಲದು, ಜೊತೆಗೆ ನಿನ್ನ ಹೆಂಡತಿ ಸೈನ್ ಬೇಕು ಅಂತ? ಏನ್ ಮಾಡ್ಲಿ ನಾನು? ಬರೀ ನೀನೊಬ್ಬ ಸೈನ್ ಹಾಕಿರೋ ಪೇಪರ್ಸ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು? ಸರಿ ಆಯ್ತು, ನಂಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಲ್ಲ, ನನ್ನ ತಲೆನೂ ಕೆಡಿಸ್ಕೊಂಡಿರಲಿಲ್ಲ, ಸುಮ್ಮನೆ ಇದ್ದೆ ನನ್ನ ಪಾಡಿಗೆ ನಾನು. ಅಂಟಿಲ್ ಅನ್ಲೆಸ್ ನೀನು ಮಾಡಿಟ್ಟೋದಂಥ 600 ಕೋಟಿ ಸಾಲ ನನ್ನ ತಲೆ ಮೇಲೆ ಬರೋವರೆಗೂ. ಒಂದಲ್ಲ ಎರಡಲ್ಲ, 600 ಕೋಟಿ ಸಾಲ ನಾನು ಎಲ್ಲಿಂದ ತರಲಿ? ಹೇಗೆ ತೀರಿಸ್ಲಿ? ಎಲ್ಲಿಂದ ತರಲಿ ಅಷ್ಟು ದುಡ್ಡನ್ನ ಸಾಲ ತೀರ್ಸೋದಕ್ಕೆ ನಾನು? ಸರಿ ಆಯ್ತಪ್ಪ, ನೀನ್ ಆಸ್ತಿ ವಿಷಯ ಬೇಡವೇ ಬೇಡ, ನನ್ನ ಆಸ್ತಿ ಇಟ್ಕೊಂಡು ನಾನು ಏನಾದ್ರು ಮಾಡೋಣ ಅಂತ ಮಲ್ಲಿನ ಕರ್ಸಿದ್ರೆ ಅವಳು ಏನ್ ಮಾಡೋದು ಗೊತ್ತಾ ನಿನಗೆ? ಇದೇ ಜಾಗದಲ್ಲಿ ಕೂತು ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರೆ ಮಾತ್ರ ನಾನು ನಿನ್ಗೆ ಆಸ್ತಿ ಪೇಪರ್ಗೆ ಸೈನ್ ಹಾಕೊಡ್ತೀನಿ, ಇಲ್ಲಾಂದ್ರೆ ಹಾಕೋದಿಲ್ಲ ಅಂತ ನನ್ನ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ಬಿಟ್ಟು ಹೋಗ್ತಾಳೆ ಅವಳು. ಅಮೃತಧಾರೆ